ನಮಸ್ಕಾರ ಸ್ನೇಹಿತರೆ. ಪ್ರಥಮ BA ಮತ್ತು BComನವರಿಗಿರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳಿದರೆ ಅದು ಮಾಹಿತಿ ಹಕ್ಕು. ಕಳೆದ ವರ್ಷ ಕೂಡ ಎಕ್ಸಾಮ್ಗೆ ಇದೇ ಕ್ವಶನ್ 15 ಮಾರ್ಕ್ಸಿಗೆ ಬಂದಿದೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅಂದರೆ ಪ್ರತಿ ವರ್ಷ ಅನ್ನೋದಕ್ಕಿಂತ ರಿಪೀಟೆಡ್ ಆಗಿ ಇದೊಂದು ಕ್ವಶನ್ಸ್ 10 ಅಥವಾ 15 ಮಾರ್ಕ್ಸಿಗೆ ಬರ್ತಾ ಇರೋದ್ರಿಂದ ಇವತ್ತು ಈ ಚಾಪ್ಟರನ್ನು ನಾನು ಕ್ಲಾಸ್ ತಗೊಳ್ತೇನೆ. ಅದು ಯಾವುದು ಅಂದರೆ ICHRನಲ್ಲಿರುವಂತಹ ಮಾಹಿತಿ ಹಕ್ಕು ತುಂಬ ಇಂಪಾರ್ಟೆಂಟ್ ಆಗಿದೆ. ಆಡಳಿತದಲ್ಲಿ ಪಾರದರ್ಶಕತೆ, ಮಾಹಿತಿ ಹಕ್ಕಿನ ಮೂಲ ಗುರಿನ ಪಾರದರ್ಶಕತೆ ಇರೋದು. ಅಲ್ಲಿ ಏನು ಕೂಡ ಮೋಸ ವಂಚನೆ ನಡೆಯುವ ಹಾಗೆ ನಡೆದಿದ್ದರೆ ಅದರ ಬಗ್ಗೆ ಚರ್ಚೆ ಮಾಡುವುದು ಅಥವಾ ಅದರ ಬಗ್ಗೆ ಪ್ರಶ್ನಿಸುವ ಅಧಿಕಾರವನ್ನು ಈ ಮಾಹಿತಿ ಹಕ್ಕು ಅನ್ನುವಂಥದ್ದೇನಿದೆ ಅದು ನಡೆಸ್ಕೊಂಡು ಹೋಗ್ತದೆ. ಸೊ ಈಗ ಮಾಹಿತಿ ಹಕ್ಕುಗಳ ಬಗ್ಗೆ ನಾವು ನೋಡೋದಾದರೆ ಮೊದಲಿಗೆ ಸ್ವಲ್ಪ ಪೀಠಿಕೆಯನ್ನು ಬರಿಬೇಕಾಗ್ತದೆ. ಇಂದಿನ ಯುಗ ಪ್ರಜಾಪ್ರಭುತ್ವದ ಯುಗವಾಗಿದೆ. ದೈನಂದಿನ ಆಡಳಿತದ ಪ್ರಕ್ರಿಯೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಸ್ಥಳೀಯ ಹಾಗೂ ವಿಕೇಂದ್ರೀಕೃತ ಮಟ್ಟದಲ್ಲಿ ಜನರ ಪಾತ್ರವು ಸಾರ್ವಜನಿಕವಾಗಿ ಗಮನ ಸೆಳೆದಿದೆ. ಈ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ಹೊಣೆಗಾರಿಕೆ, ಪಾರದರ್ಶಕತೆ ಮತ್ತು ಮಾಹಿತಿ ಹಕ್ಕುವಿನ ಪ್ರಾಮುಖ್ಯತೆ ವಿಶ್ವ ಬ್ಯಾಂಕ್ ಗುರುತಿಸಿದೆ. ಅಂದರೆ ದಿನನಿತ್ಯದ ದೈನಂದಿನ ಚಟುವಟಿಕೆಗಳಲ್ಲಿ ಎಷ್ಟು ಪಾರದರ್ಶಕತೆ ಬೇಕಾಗ್ತದೆ ಅಂದರೆ ಜನರದ್ದು ಎಲ್ಲರಿಗೂ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಅಲ್ಲಿ ಏನು ಒಳಗಡೆ ಅವ್ಯವಹಾರಗಳು ನಡೆಯದಿರುವುದು ಅದನ್ನೆಲ್ಲ ನೋಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನೆಲ್ಲ ಕಂಟ್ರೋಲಿಗೋಸ್ಕರ ಒಂದು ಮಾಹಿತಿ ಹಕ್ಕು ಅಥವಾ ಮಾಹಿತಿ ಎಲ್ಲ ಜನರಿಗೆ ಪಾರದರ್ಶಕತೆ ಮತ್ತು ಮಾಹಿತಿಯ ಪ್ರಾಮುಖ್ಯತೆ ಇರಲೇಬೇಕು ಎನ್ನುವುದನ್ನು ವಿಶ್ವಸಂಸ್ಥೆ ಹೇಳ್ತದೆ. ನಾಗರಿಕ ಮಾಹಿತಿ ಹಕ್ಕು ಮುಕ್ತತೆ, ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಪ್ರೋತ್ಸಾಹಿಸುವ ಒಂದು ಮುಖ್ಯ ಸಾಧನವಾಗಿದೆ. ನಾಗರಿಕರು, ಗ್ರಾಹಕರು, ಅಭಿವೃದ್ಧಿ ಯೋಜನೆಗಳ ಫಲಾನುಭವಿಗಳು, ನಾಗರಿಕ ಸಮಾಜದ ಸಂಘಟನೆಗಳು ಈ ಎಲ್ಲ ಆಡಳಿತ ಮತ್ತು ಅದರ ನಿರ್ಣಯಗಳಿಗೆ ಸಂಬಂಧಿಸಿದಂತೆ ತಮಗೆ ಬೇಕಾದ ಮಾಹಿತಿಯನ್ನು ಪಡೆಯುವಂತಾಗಬೇಕು. ಅಂದರೆ ತಾವೇನು ಅಭಿವೃದ್ಧಿ ಯೋಜನೆಗಳ ಫಲಾನುಭವಿಗಳೇನಿದ್ದಾರೆ, ನಾಗರಿಕರೇನಿದ್ದಾರೆ, ಗ್ರಾಹಕರೇನಿದ್ದಾರೆ, ಅವರಿಗೆಲ್ಲವೂ ಆಡಳಿತ ಹೇಗೆ ನಡೀತದೆ ಪ್ರತಿಯೊಂದನ್ನು ಅವರು ತಿಳ್ಕೊಳ್ಬೇಕಾಗಿರ್ತದೆ. ಆಡಳಿತದ ರೂಪುರೇಷೆಗಳನ್ನೆಲ್ಲ ಅವರು ತಿಳ್ಕೊಳ್ಬೇಕಾಗ್ತದೆ. ಯಾವುದೇ ಅವ್ಯವಹಾರಗಳು ಏನು ಆಗಿದ್ರೂ ಕೂಡ ಆಗಿಲ್ಲದೇ ಇದ್ದರೂ ಕೂಡ ಅದೆಲ್ಲ ಜನರು ನಾಗರಿಕರಿಗೆ ಗೊತ್ತಾಗುವ ಹಾಗೆ ಇರಬೇಕು. ಅದನ್ನೇ ಹೇಳುವುದು ಪಾರದರ್ಶಕತೆ ಅಂತ. ಇದು ಸಾಧ್ಯವಾಗಬೇಕಾದರೆ ಆಡಳಿತವು ಜವಾಬ್ದಾರಿಯುತವಾಗಿಯೂ ಹಾಗೂ ಸ್ಪಂದಿಸುವಂಥದ್ದು ಅಂತ ಹೇಳಲಾಗಿದೆ. ಇನ್ನು ಆಡಳಿತದಲ್ಲಿ ಪಾರದರ್ಶಕತೆಯ ಅರ್ಥ ಅದನ್ನು ನೋಡೋದಾದರೆ ಆಕ್ಸ್ಫರ್ಡ್ ಇಂಗ್ಲಿಷ್ ಅರ್ಥಕೋಶವು ಪಾರದರ್ಶಕತೆ ಎಂಬ ಪದಕ್ಕೆ ಮುಚ್ಚುಮರೆ ಇಲ್ಲದ್ದು, ಬಹಿರಂಗವಾದುದು, ಸ್ಪಷ್ಟವಾದುದು, ಬಿಚ್ಚು ಮನಸ್ಸಿನ ಎಂಬ ಅರ್ಥ ನೀಡುತ್ತದೆ. ಹೀಗೆ ಪಾರದರ್ಶಕತೆಯು ಸಾಂಪ್ರದಾಯಿಕ ಸಾರ್ವಜನಿಕ ಆಡಳಿತದ ವಿಶಿಷ್ಟ ಪದವಾದ ರಹಸ್ಯ ಅಥವಾ ಗೌಪ್ಯತೆ ಎಂಬುದಕ್ಕೆ ವಿರುದ್ಧವಾದುದು. ಗೌಪ್ಯತೆಯ ವಿರುದ್ಧವೇ ಪಾರದರ್ಶಕತೆ. ವಿರುದ್ಧ ಪದ ಪಾರದರ್ಶಕವಾಗಿರ್ತದೆ. ರಹಸ್ಯ ಅಂದರೆ ಒಂದು ಸೀಕ್ರೆಟ್ ಆಗಿರುತ್ತೆ. ಪಾರದರ್ಶಕತೆ ಅಂದರೆ ಅಲ್ಲೇನು ಟ್ರಾನ್ಸ್ಪರೆಂಟ್ ಆಗಿರುವುದು, ಅಲ್ಲೇನು ಸೀಕ್ರೆಟ್ ಇಲ್ಲದೆ ಇರುವಂತಹದ್ದು. ಗೌಪ್ಯತೆಯು ರಾಷ್ಟ್ರದ ಸಾರ್ವಭೌಮತ್ವ ಭದ್ರತೆಯ ದೃಷ್ಟಿಯಿಂದ ಅತ್ಯವಶ್ಯಕವಾದುದು. ಗೌಪ್ಯತೆ ಇರಲೇಬೇಕು. ರಾಷ್ಟ್ರೀಯ ಭದ್ರತೆ ಇರಬೇಕಾದ್ರೆ ಗೌಪ್ಯತೆ ಇರಲೇಬೇಕು. ಆದರೆ ಸಾಮಾನ್ಯ ನೀತಿ ಏನೆಂದರೆ ಸಾರ್ವಜನಿಕ ಆಡಳಿತವು ಗಾಜಿನ ಮನೆಯಂತೆ. ಅದರ ಎಲ್ಲ ಕಾರ್ಯನಿರ್ವಹಣೆಯು ಇಡೀ ಸಮಾಜಕ್ಕೆ ಗೊತ್ತಾಗಿರುವಂತಿರಬೇಕು. ಅಂದರೆ ರಾಷ್ಟ್ರದ ಸಾರ್ವಭೌಮತೆಗೆ ಒಂದು ಭದ್ರತೆ ಇರಬೇಕು. ಅಲ್ಲಿ ಎಲ್ಲವೂ ಓಪನ್ ಆಗಿ ಎಲ್ಲರಿಗೂ ಹೇಳುವಂತಿರಬಾರ್ದು. ಅಲ್ಲೊಂದು ಗೌಪ್ಯತೆ ಏನಿದೆ ಅದಿರಲೇಬೇಕು. ಆದರೆ ಸಾರ್ವಜನಿಕ ಸರ್ಕಾರದಿಂದ ಜನಸಾಮಾನ್ಯರಿಗೆ ಸರ್ಕಾರದ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ವಿಷಯಗಳು ಏನೇನಿದೆ ಅವೆಲ್ಲವೂ ಕೂಡ ತಿಳಿದುಕೊಂಡಿರಬೇಕು ಎನ್ನುವುದನ್ನು ನಾವಿಲ್ಲಿ ನೆನಪಿಟ್ಟುಕೊಳ್ಬೇಕಾದಂಥ ವಿಷಯವಾಗಿರ್ತದೆ. ಸರ್ಕಾರದ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಬಹಿರಂಗ ಅಥವಾ ಮುಕ್ತತೆ ಎಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರ ಕೈಗೊಳ್ಳುವ ತೀರ್ಮಾನಗಳು, ಅದರ ನೀತಿಗಳು ಅದನ್ನೆಲ್ಲ ತಿಳ್ಕೊಳ್ಳುವಂತಹ ಅವಕಾಶ ಇರಬೇಕು. ಮಾಹಿತಿ ಹಕ್ಕು, ನಾಗರಿಕರ ಸನದು ಮುಂತಾದವುಗಳು ಆಡಳಿತದಲ್ಲಿ ಪಾರದರ್ಶಕತೆಯನ್ನು ನಿಶ್ಚಿತಗೊಳಿಸುವ ಸಾಧನೆಗಳಾಗಿವೆ. ಅಂದರೆ ಜನರು ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ, ಸರ್ಕಾರದಲ್ಲಿ ಏನೇನು ಕಾರ್ಯನಿರ್ವಹಣೆ ಆಗ್ತಾ ಇದೆ ಪ್ರತಿಯೊಂದು ವಿಷಯಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಮಾಹಿತಿ ಹಕ್ಕು ಅನ್ನುವಂಥದ್ದೇನಿದೆ ಅದು ನಮಗೆ ಸಹಾಯ ಮಾಡ್ತದೆ. ಇನ್ನು ಮಾಹಿತಿ ಹಕ್ಕು ನಮಗೆ ಯಾಕೆ ಬೇಕು ಅಂತ ನಾವು ನೋಡೋದಾದರೆ ಬದಲಾದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ತಮ್ಮ ಹಕ್ಕುಗಳ ಬಗ್ಗೆ ಸಾರ್ವಜನಿಕರಲ್ಲಿ ಹೆಚ್ಚುತ್ತಿರುವ ರಾಜಕೀಯ ಪ್ರಜ್ಞೆ, ಜವಾಬ್ದಾರಿಯುತ ಹಾಗೂ ಸ್ಪಂದಿಸುವಂಥ ಆಡಳಿತವನ್ನು ಹೊಂದುವ ಅಗತ್ಯತೆ, ಗೌಪ್ಯತೆಯ ನೆಪದಲ್ಲಿ ಸರ್ಕಾರಿ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆಯ ವಿರುದ್ಧ ಹೆಚ್ಚುತ್ತಿರುವ ಜನಾಭಿಪ್ರಾಯದ ಮುಂತಾದ ವಿಷಯಗಳು. ಅಂದರೆ ಈಗ ನಮ್ಮದು ದಿನನಿತ್ಯ ಜೀವನದಲ್ಲಿ ಅಧಿಕಾರಿಗಳು ಎಷ್ಟು ಮೋಸ ಮಾಡ್ತಾರೆ ಅಥವಾ ಎಷ್ಟೆಲ್ಲ
ವ್ಯವಹಾರಗಳನ್ನು ನಡೆಸ್ತಾರೆ. ಅದೆಲ್ಲವೂ ಕೂಡ ಜನರಿಗೆ ತಿಳ್ಕೊಂಡಿರಬೇಕು. ಪ್ರತಿಯೊಬ್ಬ ನಾಗರಿಕರಿಗೂ ಅದರ ಬಗ್ಗೆ ಅರಿವಿರಬೇಕು. ಸರ್ಕಾರ ಅಥವಾ ಯಾವುದೇ ಅಧಿಕಾರಿ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿದ್ದಲ್ಲಿ ಅಥವಾ ಜನರಿಗೆ ಸ್ಪಂದಿಸದಿದ್ದಲ್ಲಿ ಅದೆಲ್ಲ ವಿಷಯಗಳು ಕೂಡ ಜನರಿಗೂ ಅರಿವಾಗಬೇಕು. ಅಂತಹ ನಿಟ್ಟಿನಲ್ಲಿ ಮಾಹಿತಿ ಹಕ್ಕುಗಳ ಕಾಯ್ದೆ ಇರಬೇಕು ಎಂದು ಹೇಳಲಾಗ್ತದೆ. ಒಟ್ಟಾರೆಯಾಗಿ ಮಾಹಿತಿ ಹಕ್ಕು ಅಂದರೆ ಸರ್ಕಾರದ ನಡುವಿನ ಏನು ಕೆಲಸ, ಸರ್ಕಾರ ಮತ್ತು ಜನರ ನಡುವೆ ಯಾವುದೂ ಕೂಡ ರಹಸ್ಯವಾಗಿಡಬಾರ್ದು. ಅಂದರೆ ಎಲ್ಲ ವಿಷಯಗಳನ್ನು ಓಪನ್ ಅಪ್ ಆಗಿ ಹೇಳುವುದಲ್ಲ. ಅದರ ಹೊರತಾಗಿ ಯಾವ ವಿಷಯಗಳು ಜನರಿಗೆ ಗೊತ್ತಾಗಬೇಕು ಅಥವಾ ಈ ಏನು ಜನರ ಅಧಿಕಾರಿಗಳ ಅಧಿಕಾರದಲ್ಲಿ ಅವರೇನಾದರೂ ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಅದೆಲ್ಲವನ್ನು ಕೂಡ ಮಾಹಿತಿಯ ಹಕ್ಕಿನ ಅಂಡರಲ್ಲಿ ಬರ್ತದೆ. ಮಾಹಿತಿ ಹಕ್ಕಿನ ಮಹತ್ವ ಏನು ಅಂತ ನೋಡೋದಾದರೆ, ಮಾಹಿತಿ ಹಕ್ಕು ಎಂದರೆ ಸರ್ಕಾರದ ಎಲ್ಲ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆಯುವ ನಾಗರಿಕರ ಸ್ವಾತಂತ್ರ್ಯ. ಅಂದರೆ ಸರ್ಕಾರದ ಎಲ್ಲ ಚಟುವಟಿಕೆಗಳ ಬಗ್ಗೆ ಕೂಡ ಒಬ್ಬ ವ್ಯಕ್ತಿಯಾದ ಒಬ್ಬ ಸಾಮಾನ್ಯ ಪ್ರಜೆಗೆ ಸರ್ಕಾರದ ಎಲ್ಲ ಚಟುವಟಿಕೆಗಳ ಬಗ್ಗೆ ಕೂಡ ಮಾಹಿತಿ ಹಕ್ಕು ಪಡೆಯುವ ಅಥವಾ ಅದರ ಬಗ್ಗೆ ತಿಳಿದುಕೊಳ್ಳುವ ಒಂದು ನಾಗರಿಕ ಸ್ವಾತಂತ್ರ್ಯ ಏನಿದೆ ಅದೇ ಮಾಹಿತಿ ಹಕ್ಕಾಗಿರ್ತದೆ. ಸರ್ಕಾರದ ನೀತಿ ನಿರ್ಣಯಗಳು, ಅವುಗಳ ಕಾರ್ಯಾಚರಣೆ ಹಾಗೂ ಸರ್ಕಾರದ ಕಾರ್ಯನಿರ್ವಹಣೆ ಮುಂತಾದವುಗಳ ಬಗ್ಗೆ ನಾಗರಿಕರು ಅರಿಯಲು ಮುಕ್ತ ಅವಕಾಶ ಹೊಂದಿರುವುದೇ ಮಾಹಿತಿ ಹಕ್ಕು. ಅಂದರೆ ಸರ್ಕಾರ ಹೇಗೆ ಕಾರ್ಯನಿರ್ವಹಿಸ್ತದೆ, ಕಾರ್ಯಾಚರಣೆ ಹೇಗಿರ್ತದೆ ಮತ್ತು ಅದನ್ನು ಅರಿಯಲು ಮುಕ್ತ ಅವಕಾಶ ಏನು ಕೊಡ್ತಾರೆ ಅದೇ ಮಾಹಿತಿ ಹಕ್ಕಾಗಿರ್ತದೆ. ಹಾಗೆಯೇ ಅಂದರೆ ಸರ್ಕಾರದ ಎಲ್ಲ ಚಟುವಟಿಕೆಗಳು ಮುಕ್ತವಾಗಿರಬೇಕು ಹಾಗೂ ಅದರ ಎಲ್ಲ ವ್ಯವಹಾರ ಪಾರದರ್ಶಕತೆಯಿಂದ ಇರಬೇಕು ಅನ್ನೋದೇ ಮಾಹಿತಿ ಹಕ್ಕಿನ ಉದ್ದೇಶವಾಗಿರ್ತದೆ. ಸರ್ಕಾರದ ವ್ಯವಹಾರಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆಯನ್ನು ಖಾತ್ರಿಗೊಳಿಸಲು ಮಾಹಿತಿ ಹಕ್ಕು ಸಹಕಾರಿಯಾಗಿದೆ ಮತ್ತು ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ಬಯಲಿಗೆಳೆದು ಸ್ವಚ್ಛ ಆಡಳಿತಕ್ಕೆ ಅನುವು ಮಾಡಿಕೊಡ್ತದೆ. ಅಂದರೆ ಇದರಿಂದಾಗಿ ಭ್ರಷ್ಟಾಚಾರಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗಿ ಒಂದು ಸ್ವಚ್ಛವಾದ ಒಂದು ಒಳ್ಳೆಯ ಆಡಳಿತವನ್ನು ಮಾಡಲಿಕ್ಕೆ ಮಾಹಿತಿ ಹಕ್ಕು ಹೆಲ್ಪ್ ಮಾಡ್ತದೆ. ಸಾರ್ವಜನಿಕ ಹಣ ಖರ್ಚು ಮಾಡುವ ಮತ್ತು ಆಡಳಿತಾಧಿಕಾರವನ್ನು ಚಲಾಯಿಸುವ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡಲು ಮಾಹಿತಿ ಹಕ್ಕು ಒಂದು ಉತ್ತಮ ಸಾಧನವಾಗಿದೆ. ವೇಸ್ಟ್ ಆಯಿತು ಅತಿಯಾಗಿ ಖರ್ಚು ಮಾಡುವುದು ಮತ್ತು ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವವರನ್ನೆಲ್ಲ ತಿಳಿದುಕೊಳ್ಳಲಿಕ್ಕೆ ಒಂದು ಮಾಹಿತಿ ಹಕ್ಕು ಉತ್ತಮ ಸಾಧನವಾಗಿರ್ತದೆ. ಈ ಹಕ್ಕಿನಿಂದ ಸಮಾಜದ ಕ್ರಿಯಾಶೀಲ ಗುಂಪುಗಳು, ಲೋಕಾಯುಕ್ತ ಮತ್ತು ನ್ಯಾಯಾಂಗವು ಸಮಾಜದ ಸ್ವಾಸ್ಥ್ಯವನ್ನು ಕಾವಲು ನಾಯಿಗಳಾಗಿ ತಮ್ಮ ಕರ್ತವ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಶಕ್ತವಾಗಿದೆ. ಅದರ ಈ ರೀಸನಿಂದಾಗಿ ಏನು ಮಾಹಿತಿ ಹಕ್ಕು ಏನಿದೆ ಅದರ ಪರಿಣಾಮದಿಂದಾಗಿ ಏನು ಲೋಕಾಯುಕ್ತರೇನಿದ್ದಾರೆ ಅವರು ಮತ್ತು ನ್ಯಾಯಾಂಗ ಕ್ರಿಯಾಶೀಲ ಗುಂಪುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಅಂದರೆ ಕಾವಲುಗಾಯ ನಾಯಿ ಅಂತಂದರೆ ಪ್ರತಿ ಕ್ಷಣವೂ ಅವರು ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡುವ ಹಾಗೆ ಆಗ್ತಾ ಇದೆ. ಸರ್ಕಾರದ ವ್ಯವಹಾರಗಳು ಗೌಪ್ಯತೆಯ ಕಗ್ಗತ್ತಲೆಯಿಂದ ಹೊರಬಂದು ಸಾರ್ವಜನಿಕರಿಗೆ ಮುಕ್ತವಾಗಿರುವುದು ಸರ್ಕಾರದ ಕಾರ್ಯಾಚರಣೆ ಮೇಲೆ ಹಿತಕರ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇದರಿಂದಾಗಿ ಸರ್ಕಾರದ ಕಾರ್ಯಾಚರಣೆ ಮೇಲೆ ಒಳ್ಳೆಯ ಪರಿಣಾಮವನ್ನೇ ಉಂಟು ಮಾಡುತ್ತದೆ. ಮಾಹಿತಿ ಹಕ್ಕು ಪ್ರಜಾಪ್ರಭುತ್ವದ ಪರಿಪಕ್ವತೆಯ ಪ್ರತೀಕವಾಗಿದೆ. ಅಂದರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಪ್ರಜಾಪ್ರಭುತ್ವದಲ್ಲಿ ಮಾಹಿತಿ ಹಕ್ಕು ಇರುವುದರಿಂದ ಅದೊಂದು ಪಕ್ವತೆ, ಅದೊಂದು ಒಳ್ಳೆಯದಂತ ಹೇಳುವುದಕ್ಕೆ ಒಂದು ಪ್ರತೀಕವಾಗಿರ್ತದೆ. ನಿಜವಾದ ಪ್ರಜಾಪ್ರಭುತ್ವ ಮಾಹಿತಿ ಹಕ್ಕು ಸಿಕ್ಕಿರುವುದರಿಂದ ಜನರಿಗೆ ಸಿಗ್ತದೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಂದು ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳು ನಿಗದಿತ ಕಾಲಕ್ಕೊಮ್ಮೆ ಚುನಾವಣೆಯಲ್ಲಿ ಮತ ಚಲಾಯಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಪ್ರಜಾಪ್ರಭುತ್ವದ ಸಾರವೆಂದರೆ ಪ್ರಜೆಗಳು ಹೆಚ್ಚಾಗಿ ಸಕ್ರಿಯ ಕ್ರಿಯಾಶೀಲರಾಗಿರಬೇಕು. ಅವರು ಹೇಗೆ, ಯಾವ ರೀತಿ, ಎಂಥ ಶಾಸನಗಳಿಂದ ಆಡಲ್ಪಡುತ್ತಾರೆ ಎನ್ನುವುದನ್ನು ಮಾಹಿತಿಯನ್ನು ಒದಗಿಸುವುದೇ ಆಗಿದೆ. ಅಂದರೆ ಮೊದಲಿನ ಹಾಗೆ ಸುಮ್ಮನೆ ಬಂದು ಹೋಗಿ ವೋಟ್ ಮಾಡುವುದಷ್ಟೇ ಪ್ರಜೆಗಳ ಕರ್ತವ್ಯವಲ್ಲ ಪ್ರಜಾಪ್ರಭುತ್ವದಲ್ಲಿ. ಅದರ ಬದಲಾಗಿ ಪ್ರಜೆಗಳು ಕೂಡ ಸಕ್ರಿಯರಾಗಿರಬೇಕು. ಎಂಥ ಶಾಸನಗಳನ್ನು ಯಾವ ರೀತಿಯಲ್ಲಿ ನಾವು ಆಳಲ್ಪಡುತ್ತಿದ್ದೇವೆ ರಾಜಕೀಯದಿಂದ ಅದನ್ನೆಲ್ಲವೂ ಕೂಡ ಜನರು ತಿಳ್ಕೊಳ್ಳಿಕ್ಕೆ ಒಂದು ಸಹಾಯ ಮಾಡ್ತದೆ ಈ ಮಾಹಿತಿ ಹಕ್ಕು. ಮಾಹಿತಿ ಹಕ್ಕು ಸರ್ಕಾರದ ವ್ಯವಹಾರಗಳು ಹೇಗೆ ನಡೆಯುತ್ತವೆ ಎಂಬ ಪೂರ್ಣ ಮಾಹಿತಿ ಪ್ರಜೆಗಳಿಗೆ ದೊರೆತಾಗಲೇ ಆಡಳಿತದಲ್ಲಿ ಜನರ ಸಹಭಾಗಿತ್ವವು ಅರ್ಥಪೂರ್ಣವಾಗುವುದು. ಅಂದರೆ ಆವಾಗಲೇ ಜನರಿಗೆ ಗೊತ್ತಾಗ್ತದೆ ಸರ್ಕಾರದ ವ್ಯವಹಾರ ಯಾವ ರೀತಿ ನಡೆಯುತ್ತದೆ ಎಂದು ಜನಗಳಿಗೆ ತಿಳಿದುಕೊಂಡಾಗಲೇ ಒಂದು ಸಹಭಾಗಿತ್ವ ಇಬ್ಬರದು. ಜನರು ಹೇಗೆ ರಾಜಕೀಯದಲ್ಲಿ ಬರೀ ವೋಟ್ ಮಾಡೋದಷ್ಟೇ ಅವರ ಕೆಲಸ ಆಗಿರುವುದಿಲ್ಲ, ಬದಲಾಗಿ ಹೇಗೆ ಕಾರ್ಯನಿರ್ವಹಿಸ್ತದನ್ನೆಲ್ಲ ತಿಳ್ಕೊಂಡಿದ್ದಾಗಲಷ್ಟೇ ಸಹಕಾರದೊಂದಿಗೆ ಸಹಭಾಗಿತ್ವವನ್ನು ನೀಡಬಹುದು ಅಂತ ಇಲ್ಲಿ ನಾವು ತಿಳ್ಕೊಳ್ಬಹುದು. ಆದುದರಿಂದ ಜನರ ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುವ ಸರ್ಕಾರದ ರೀತಿ ನೀತಿಗಳು, ನಿರ್ಣಯಗಳು ಹಾಗೂ ಕಾರ್ಯಕ್ರಮಗಳು ಮುಂತಾದ ಸರ್ಕಾರದ ಪ್ರತಿಯೊಂದು ಚಟುವಟಿಕೆ ಬಗ್ಗೆ ಮಾಹಿತಿಯು ಪ್ರಜೆಗಳಿಗೆ ಲಭ್ಯವಾಗಬೇಕು. ಸರ್ಕಾರದ ರೀತಿ ನೀತಿ ನಿರ್ಣಯ ಅವರ ಕಾರ್ಯಕ್ರಮಗಳಿಂದ ಪ್ರತಿಯೊಂದು ವಿಷಯಗಳು ಕೂಡ ಜನರಿಗೆ ತಿಳಿದುಕೊಳ್ಳಬೇಕು ಎನ್ನುವುದನ್ನು ನಾವಿಲ್ಲಿ ಸರ್ಕಾರದ ರೀತಿ ನೀತಿಗಳೇನಿವೆ ಅದು ಪ್ರತಿಯೊಂದು ವಿಷಯಗಳು ಕೂಡ ಜನರಿಗೆ ಅರ್ಥವಾಗಬೇಕು, ಅವರಿಗೆ ಅದರ ಅರಿವಿರಬೇಕು ಎನ್ನುವುದನ್ನು ಮಾಹಿತಿ ಹಕ್ಕುಗಳು ನಮಗೆ ಹೇಳ್ತವೆ. ಒಂದು ದೇಶದ ಆಡಳಿತ ಪಾರದರ್ಶಕವಾಗಿರಬೇಕಾದರೆ ಅಲ್ಲಿನ ಪ್ರಜೆಗಳು ಮಾಹಿತಿ ಹಕ್ಕನ್ನು ಪಡೆಯುವ
ಹಕ್ಕನ್ನು ಹೊಂದಿರಬೇಕಾಗಿದ್ದು ಅವಶ್ಯ. ಒಂದು ದೇಶದ ಆಡಳಿತ ಪಾರದರ್ಶಕ, ಟ್ರಾನ್ಸ್ಪರೆಂಟ್ ಆಗಿ ಒಂದು ಕ್ಲಿಯರ್ ಆಗಿ ಆಡಳಿತ ಇರಬೇಕಂದ್ರೆ ಪ್ರತಿ ಪ್ರಜೆಯಲ್ಲಿ ಮಾಹಿತಿ ಹಕ್ಕನ್ನು ಪಡಿಲೇಬೇಕಾಗಿರೋದು ಅವಶ್ಯಕ. ಈ ಹಕ್ಕನ್ನು ಉಪಯೋಗಿಸಿಕೊಂಡು ಸರ್ಕಾರದ ಹಿಡಿತದಲ್ಲಿರುವ ಸಾರ್ವಜನಿಕ ಮಾಹಿತಿಯನ್ನು ಬಯಲಿಗೆಳೆದು ಅಧಿಕಾರಶಾಹಿಯ ದಕ್ಷತೆಯನ್ನು ಉಂಟು ಮಾಡಲು ಸಹಾಯ ಮಾಡುತ್ತದೆ. ಯಾರಾದರೂ ಮೋಸ ಮಾಡುವ ಅಧಿಕಾರಿ ಇದ್ದಲ್ಲಿ, ಅಧಿಕಾರಿ ದುರುಪಯೋಗ ಪಡಿಸಿಕೊಂಡ ಅಧಿಕಾರಿ ಏನಾದರೂ ಇದ್ದಾಗ ಎಲ್ಲ ಜನರಿಗೆ ಇದರ ಬಗ್ಗೆ ಅರಿವಾಗ್ತದೆ. ಹಾಗೆಯೇ ಭ್ರಷ್ಟಾಚಾರ, ದುರಾಡಳಿತದ ಬಗ್ಗೆ ಜನರಿಗೆ ಜಾಗೃತಿ ಉಂಟು ಮಾಡಲು ಸಹಾಯಕವಾಗಿದೆ. ಈ ಮಾಹಿತಿ ಹಕ್ಕುವಿನಿಂದ ಏನಾದರೂ ಭ್ರಷ್ಟಾಚಾರ, ದುರಾಡಳಿತ ಏನು ನಡೆದರೂ ಕೂಡ ಜನರಿಗೆ ಎಲ್ಲರಿಗೂ ಅದರ ಬಗ್ಗೆ ಜಾಗೃತಿ, ಅದರ ಬಗ್ಗೆ ಅರಿವನ್ನು ಉಂಟು ಮಾಡಲು ಸಹಾಯ ಮಾಡುತ್ತದೆ. ಅದೆಲ್ಲವೂ ಮಾಹಿತಿ ಹಕ್ಕುಗಳಿಂದಾಗಿ. ಇನ್ನು ಮಾಹಿತಿ ಹಕ್ಕುಗಳು ಈ ಕೆಳಗಿನ ಕಾರಣದಿಂದಾಗಿ ಮಹತ್ವ ಪಡೆದಿದೆ. ಅಂದರೆ ಮಾಹಿತಿ ಹಕ್ಕು ಆಡಳಿತವನ್ನು ಜನತೆಗೆ ಹೆಚ್ಚು ಜವಾಬ್ದಾರಿಯಾಗಿರುವಂತೆ ಮಾಡುತ್ತದೆ. ಮಾಹಿತಿ ಹಕ್ಕು ಏನಿದೆ ಅದು ಜನರು ಮಾಹಿತಿ ಹಕ್ಕು ಕಾಯ್ದೆ ಇರುವುದರಿಂದ ಆಡಳಿತ ಹೇಗೆಲ್ಲ ನಡೀತದೆ ಅಂತ ಜನರು ಪ್ರತಿ ಸಲ ಗಮನ ಹರಿಸುವುದರಿಂದ ಆಡಳಿತ ಏನು ನಡೆಸುವವರು ತುಂಬ ಜವಾಬ್ದಾರಿಯುತದಿಂದ ಆಡಳಿತವನ್ನು ನಡೆಸ್ತಾರೆ. ಯಾಕಂದರೆ ಜನರು ಅಬ್ಸರ್ವ್ ಮಾಡ್ತಿರ್ತಾರೆ ಪ್ರತಿಯೊಂದು ವಿಷಯಗಳನ್ನು. ಸೊ ಮೊದಲಾದರೆ ಈ ಥರ ಮಾಹಿತಿ ಹಕ್ಕು ಇಲ್ಲದಿದ್ದಲ್ಲಿ ಅವ್ರಿಗೆ ಬೇಕಾದಾಗೆ ಆಡ್ಬೋದಿತ್ತು. ಆದರೆ ಮಾಹಿತಿ ಹಕ್ಕು ಇದೆ ಎನ್ನುವಂತಹ ಒಂದು ರೀಸನಿಂದ ಏನು ಅಧಿಕಾರಿಗಳಿರ್ತಾರೆ ಅವರು ಕೂಡ ತುಂಬ ಜವಾಬ್ದಾರರಾಗಿ ಅಧಿಕಾರ ಮಾಡ್ತಾರೆ. ಹಾಗೆಯೇ ಆಡಳಿತ ಮತ್ತು ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡ್ತಿದೆ. ಅಂದರೆ ಅವರ ಮಧ್ಯೆ ಏನು ಜಾಸ್ತಿ ಡಿಸ್ಟೆನ್ಸ್ ಇರುವುದಿಲ್ಲ. ಅಲ್ಲಿ ಏನು ನಡೀತದೆ, ಏನು ಆಗು ಹೋಗುಗಳೆಲ್ಲ ಜನರಿಗೂ ಗೊತ್ತಾಗ್ತದೆ. ಅಲ್ಲಿ ಆಡಳಿತದಲ್ಲಿರುವಂಥ ಅಧಿಕಾರಿಗಳಿಗೂ ಮತ್ತು ಜನರಿಗೂ ಒಳ್ಳೆಯ ಒಂದು ಸಂಬಂಧ ಇರ್ತದೆ. ಹಾಗೆಯೇ ಆಡಳಿತಾತ್ಮಕ ನಿರ್ಣಯಗಳ ಬಗ್ಗೆ ಜನರಿಗೆ ಹೆಚ್ಚಿನ ಅರಿವು ಉಂಟು ಮಾಡ್ತದೆ. ಅಂದರೆ ಆಡಳಿತದ ಬಗ್ಗೆ ಕಂಪ್ಲೀಟಾಗಿ ಜನರಿಗೆಲ್ಲವೂ ಕೂಡ ಅರಿವು ಬರ್ತದೆ. ಹಾಗೆಯೇ ಸಾರ್ವಜನಿಕ ನೌಕರರು ಜನರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಅನುವು ಮಾಡಿಕೊಡುತ್ತದೆ. ಅಂದರೆ ಸಾರ್ವಜನಿಕ ನೌಕರರು ಏನು ಗೌರ್ಮೆಂಟ್ ಜಾಬಲ್ಲಿದ್ದ ಏನು ಆಫೀಸರ್ಗಳೆಲ್ಲ ಏನಿದ್ದಾರೆ ಅವರೆಲ್ಲರೂ ಕೂಡ ಜನರಿಗೆ ಒಳ್ಳೆಯ ಒಂದು ಸರ್ವಿಸ್ಗಳನ್ನು ನೀಡುವಂತಹ ಅರಿವನ್ನು ಉಂಟು ಮಾಡುತ್ತದೆ. ಹಾಗೆಯೇ ಸಾರ್ವಜನಿಕ ನೌಕರರು ಜನರಿಗೆ ಉತ್ತಮ ಸೇವೆಯನ್ನು ಒದಗಿಸಲು ಅನುವು ಕೊಡ್ತಾರೆ. ಹಾಗೆಯೇ ಆಡಳಿತದಲ್ಲಿ ಜನರ ಸಹಭಾಗಿತ್ವವನ್ನು ಹೆಚ್ಚಿಸ್ತದೆ. ಅಂದರೆ ಜನರು ಕೂಡ ಜಾಸ್ತಿ ಇಂತಹ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಆಡಳಿತದ ಬಗ್ಗೆ ವೈಚಾರಿಕತೆ ಹಾಗೂ ರಚನಾತ್ಮಕ ಟೀಕೆಗಳಿಗೆ ಸಹಾಯ ಮಾಡುತ್ತದೆ. ಅಂದರೆ ಜನರು ಕೂಡ ಚರ್ಚೆ ಮಾಡ್ಬೋದು ಆಡಳಿತದಲ್ಲಿ ಒಳ್ಳೆಯ ವಿಷಯಗಳನ್ನು ಅಥವಾ ರಚನಾತ್ಮಕ, ಅಂದರೆ ಜನರು ಒಳ್ಳೆ ರೀತಿಯಲ್ಲಿ ಸರ್ಕಾರದ ಆಡಳಿತದ ಬಗ್ಗೆ ಕಮೆಂಟ್ಗಳನ್ನು, ಅಂದರೆ ಟೀಕೆಗಳನ್ನು ಕೂಡ ಮಾಡ್ಬೋದಾಗಿದೆ. ಒಳ್ಳೆಯದು ಕೆಟ್ಟದ್ದು ಏನಾದರೂ ಕೂಡ ಒಂದು ವೈಚಾರಿಕ ಭಾವನೆಯಿಂದ ಒಂದು ವಿಚಾರವನ್ನು ಮಾಡುವಂತಹ ಒಂದು ಮಾಡುವುದಕ್ಕೆ ಕೂಡ ಸಹಾಯ ಆಗ್ತದೆ. ಇನ್ನು 7ನೇ ಪಾಯಿಂಟ್ ನೋಡೋದಾದರೆ ಆಡಳಿತದಲ್ಲಿ ಭ್ರಷ್ಟಾಚಾರದ ವ್ಯಾಪ್ತಿಯನ್ನು ಕೂಡ ಕಡಿಮೆ ಮಾಡ್ತದೆ. ಇಂಪಾರ್ಟೆಂಟ್ ಇದು. ಏನು ಮಾಹಿತಿ ಹಕ್ಕು ಇರೋದ್ರಿಂದ ಭ್ರಷ್ಟಾಚಾರ ತುಂಬ ಕಡಿಮೆ ಆಗ್ತದೆ ಆಡಳಿತದಲ್ಲಿ. ಇನ್ನು 8ನೇ ಪಾಯಿಂಟ್ ನೋಡೋದಾದರೆ ಮಾಹಿತಿ ಹಕ್ಕು ಆಡಳಿತದಲ್ಲಿ ಮುಕ್ತತೆ ಮತ್ತು ಪಾರದರ್ಶಕತೆಯನ್ನು ಬೆಳೆಸುವುದರ ಮೂಲಕ ಪ್ರಜಾಪ್ರಭುತ್ವದ ಆದರ್ಶಗಳನ್ನು ಎತ್ತಿ ಹಿಡಿಯುತ್ತದೆ. ಮುಕ್ತತೆ ಮತ್ತು ಪಾರದರ್ಶಿ ಇರೋದ್ರ ಮೂಲಕ ಪ್ರಜಾಪ್ರಭುತ್ವ ಅಂದರೆ ಏನು, ಜನರಿಗಾಗಿ ಜನರಿಗೋಸ್ಕರ ಏನಿದೆ ಅದನ್ನು ಅಂತಹ ಆದರ್ಶಗಳನ್ನು ಎತ್ತಿ ಹಿಡಿಯುತ್ತದೆ. ಇನ್ನು 9ನೇದು ನೋಡೋದಾದರೆ ಇದು ಜನರ ಅವಶ್ಯಕತೆಗಳಿಗೆ ಆಡಳಿತವು ಹೆಚ್ಚು ಸ್ಪಂದಿಸುವಂತೆ ಮಾಡ್ತದೆ. ಅಂದರೆ ಜನರಿಗೆ ಏನು ಬೇಕು ಅದಕ್ಕೆ ತುಂಬ ಸ್ಪಂದಿಸುವ ಹಾಗೆ ಮಾಡ್ತದೆ ಮಾಹಿತಿ ಹಕ್ಕು. ಇನ್ನು 10 ಸರ್ಕಾರಿ ಅಧಿಕಾರಿಗಳಿಂದ ಉಂಟಾಗುವ ಅಧಿಕಾರದ ದುರುಪಯೋಗವನ್ನು ಕಡಿಮೆ ಮಾಡ್ತದೆ. ಸರ್ಕಾರಿ ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ಳೋದಿಲ್ಲ. ಯಾಕಂದರೆ ಜನರು ಮಾಹಿತಿ ಹಕ್ಕಿನ ಮುಖಾಂತರ ಪ್ರತಿಯೊಂದು ಆಡಳಿತ ಅವರ ವ್ಯವಹಾರಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನೋಡ್ತಾರೆ. ಅವರಿಗೆ ಕೂಡ ಅದರ ಬಗ್ಗೆ ಅರಿವಿರುವುದರಿಂದ ದುರಾಡಳಿತ ನಡೆಯುವಂಥ ಸಾಧ್ಯತೆಗಳು ಕಮ್ಮಿ ಇರ್ತದೆ. ಒಟ್ಟಾರೆ ಮಾಹಿತಿ ಹಕ್ಕು ಸರ್ಕಾರದ ಎಲ್ಲ ವ್ಯವಹಾರದ ಬಗ್ಗೆ ಪಾರದರ್ಶಕತೆ ತೋರುವ ಉದ್ದೇಶ ಇಟ್ಟುಕೊಂಡಿದೆ. ಮಾಹಿತಿ ಸ್ವಾತಂತ್ರ್ಯದ ಕಾಯಿದೆ ಪರಿಣಾಮಕಾರಿಯಾದ ಆಡಳಿತವನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಸೂಕ್ತ ಹೆಜ್ಜೆ ಆಗಿದೆ. ಅಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಆಡಳಿತ ನಡೆಸಿಕೊಳ್ಳಿಕ್ಕೆ ಇದೊಂದು ಸೂಕ್ತ ಹೆಜ್ಜೆ ಆಗಿರ್ತದೆ. ಮತ್ತು ರಾಜಕಾರಣಿಗಳು ಹಾಗೂ ಅಧಿಕಾರಶಾಹಿ ವರ್ಗ ಅಡ್ಡದಾರಿ ಹಿಡಿಯುವುದಕ್ಕೆ ಅಡ್ಡಿಯಾಗಿದೆ. ಅಂದರೆ ಯಾರು ಕೂಡ ತುಂಬ ರಾಜಕಾರಣಿಗಳಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಅಡ್ಡದಾರಿ ಹಿಡಿದ್ರೆ ಜನರಿಗೆ ಬೇಗ ಅದು ಗೊತ್ತಾಗೋದ್ರಿಂದ ಅವರು ಅಂತಹ ಕೆಲಸಕ್ಕೆ ಹೋಗುವುದಿಲ್ಲ. ಹಾಗೆಯೇ ಮಾಹಿತಿ ಹಕ್ಕಿನೊಂದಿಗೆ ಬದಲಾದ ಸನ್ನಿವೇಶ ಗಾಂಧೀಜಿಯವರ ರಾಮರಾಜ್ಯದ ಕನಸು ಮತ್ತು ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಪೂರ್ಣಕ್ರಾಂತಿ ಅಥವಾ ಸ್ವರಾಜ್ಯದ ಕನಸಿನಂತೆ ಇಟ್ಟ ದೊಡ್ಡ ಹೆಜ್ಜೆಯಾಗಿದೆ. ಅಂದರೆ ಗಾಂಧಿಯವರಿಗೆ ಹೇಗೆ ನಮ್ಮ ಭಾರತ ರಾಮರಾಜ್ಯವಾಗಬೇಕೆಂದು ಕನಸು ಕಂಡ್ರು, ಹಾಗೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಪೂರ್ಣಕ್ರಾಂತಿ ಅಥವಾ ಸ್ವರಾಜ್ಯ ಎನ್ನುವಂತಹ ಏನು ಕನಸಿಟ್ಕೊಂಡ್ರೋ ಅದೆಲ್ಲ ಈಡೇರಲಿಕ್ಕೆ ಇಂತಹ ಒಂದು ಮಾಹಿತಿ ಹಕ್ಕುಗಳಂತಹ ಕಾಯ್ದೆಗಳಿರುವುದರಿಂದ ಸಾಧ್ಯವಾಗಿದೆ. ಆಡಳಿತದಲ್ಲಿ ಪಾರದರ್ಶಕತೆ ಇರುವುದರಿಂದ ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ಜನರು ಕೂಡ ವೈಚಾರಿಕತೆ ಭಾವನೆಗಳನ್ನು ಬೆಳೆಸ್ಕೊಳ್ತಾರೆ ಅಥವಾ ವಿಚಾರವಂತರಾಗ್ತಾರೆ. ಅಥವಾ ಸರ್ಕಾರದ ಆಗು ಹೋಗುಗಳ ರೀತಿ ನೀತಿಗಳ ಬಗ್ಗೆ ಜನರಿಗೂ ಕೂಡ ಅರಿವಿರ್ತದೆ. ಯಾವುದೇ ಭ್ರಷ್ಟಾಚಾರಗಳು ನಡೆಯುವಂಥ ಸಂದರ್ಭಗಳು
ಕಮ್ಮಿ ಆಗಿರ್ತದೆ, ದುರಾಡಳಿತ ಕಮ್ಮಿ ಆಗ್ತದೆ, ಇದೆಲ್ಲವೂ ನಮಗೆ ಗೊತ್ತಾಗ್ತದೆ. ಅಂದರೆ ಮಾಹಿತಿ ಹಕ್ಕು ಅನ್ನೋದೇನೆಂದರೆ ಸರ್ಕಾರದ ಆಡಳಿತ ಹೇಗೆ ನಡೀತದೆ ಅದೆಲ್ಲವನ್ನು ವಿಚಾರಿಸುವಂಥ. ಈಗ ಮಾಹಿತಿ ಹಕ್ಕು ಇಲ್ಲದಿದ್ದಲ್ಲಿ ಸರ್ಕಾರವು ಎಲ್ಲವೂ ಜನರಿಗೆ ಹೇಳುವಂಥ ಅವಶ್ಯಕತೆ ಇರುವುದಿಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಮಾಹಿತಿ ಹಕ್ಕು ಇರಲೇಬೇಕು ಅನ್ನುವಂಥ ಒಂದು ನಾಗರಿಕ ಹಕ್ಕುಗಳನ್ನು ಸರ್ಕಾರವೇ ನೀಡಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಸರ್ಕಾರ ಅಥವಾ ಒಬ್ಬ ಅಧಿಕಾರಿ ಯಾವ ರೀತಿ ಅಧಿಕಾರ ನಡೆಸ್ತಾನೆ, ಅವನ ರೀತಿ ಏನು, ನೀತಿ ಏನು, ಪ್ರತಿಯೊಂದನ್ನು ತಿಳಿಯುವ ಅಧಿಕಾರವಿರ್ತದೆ. ಹಾಗಾಗಿ ಸರ್ಕಾರವು ಕೂಡ ಯಾವುದನ್ನು ಗೌಪ್ಯವಾಗಿ ಜನರೆದುರು ಇಡಲು ಸಾಧ್ಯವಾಗುವುದಿಲ್ಲ. ಹಾಗಂತ ಎಲ್ಲ ವಿಷಯಗಳನ್ನು ಸರ್ಕಾರವು ಪ್ರತಿ ಪ್ರಜೆಗೂ ಹೇಳಬೇಕಾಗಿರುವುದಿಲ್ಲ. ಯಾಕಂದರೆ ಅಂತಾರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದ ಕೆಲವೊಂದು ಭದ್ರತೆ ಕ್ರಮಗಳನ್ನು ಸರ್ಕಾರ ಪಾಲಿಸಬೇಕಾಗ್ತದೆ. ಅದರ ಹೊರತಾಗಿ ಸರ್ಕಾರದ ಆಡಳಿತಾತ್ಮಕ ವಿಷಯದಲ್ಲಿ ಎಲ್ಲ ವಿಷಯಗಳು ಕೂಡ ಜನರಿಗೆ ಅರಿವಿರಬೇಕು ಎನ್ನುವುದನ್ನು ಮಾಹಿತಿ ಹಕ್ಕು ನೀಡುತ್ತದೆ. ಇದಿಷ್ಟು ಮಾಹಿತಿ ಹಕ್ಕಿಗೆ ಸಂಬಂಧಿಸಿದ್ದು. ಇದರ ಜಾಸ್ತಿ ಮಾಹಿತಿ ಹಕ್ಕಿನ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದಲ್ಲಿ ಅಥವಾ ಅದನ್ನೆಲ್ಲವನ್ನು ನೀವು ಭ್ರಷ್ಟಾಚಾರ ವಿರುದ್ಧದ ಕಾಯ್ದೆ ಬಗ್ಗೆ ಏನಾದರೂ ಗೊತ್ತಿದ್ದರೆ ಅಥವಾ ದುರಾಡಳಿತದ ಬಗ್ಗೆ ಅದೆಲ್ಲವನ್ನು ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಹಾಗೆಯೇ ಮಾಹಿತಿ ಹಕ್ಕುಗಳನ್ನ ಅಲ್ಲಿ ರಿಲೇಟ್ ಮಾಡ್ತಾ ಬರೀತಾ ಹೋದರೆ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮಾಹಿತಿ ಹಕ್ಕು ಅನ್ನುವಂಥ ತುಂಬ ಇಂಪಾರ್ಟೆಂಟು. ಇದು 10 or 15 ಮಾರ್ಕ್ಸ್ಗೆ ಖಂಡಿತ ಬರುವಂಥ ಕ್ವಶನ್. ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು ಸ್ನೇಹಿತರೆ.